5 ನಿಮಿಷಕ್ಕೆ ಮಾತಾಡಿ ನಾನು ಕೂತ್ಕೊಂಡ್ಬಿಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಶಿವಣ್ಣ ಹ್ಯಾಪಿ ಬರ್ಡೇ ಎಲ್ಲರ ಪರವಾಗಿ. ಗೀತಕ್ಕ ಇದ್ದಾರೆ, ಡಾಕ್ಟರ್ ವಿ ಕೆ ಶ್ರೀನಿವಾಸ್, ಕಲ್ಪಜ ಅವರು, ಶಶಿಧರ್ ಅವರು, ಮತ್ತು ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಸ್ನೇಹಿತರೆ. ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ, ಯಾಕೆಂದರೆ ಇದು ಭಾಳ ಮುಖ್ಯ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮಾಲ್ಯ ಹಾಸ್ಪಿಟ್ಲ್ ಅಂತ ಹೇಳಿ ಏನು ಮುಂಚೆ ಇತ್ತು, ಅದು ಓಪನ್ ಮಾಡಿದ್ದೆ ನಮ್ಮ ತಂದೆ ಬಂಗಾರಪ್ಪಾಜಿಯವರು, ಆಗ ಸಾಯಿಬಾಬಾ ಅವರು. ಸೊ ಅದು ಹುಟ್ಟಿದ್ದ ಸಂದರ್ಭಕ್ಕಿಂತ ಮುಂಚೆನೆ ನಮ್ಮ ತಂದೆಯವರು ಮತ್ತು ಕಲ್ಪಜ ಅವರು, ಶ್ರೀನಿವಾಸು ಅಲ್ಲಿ ದೊಡ್ಡ ಹೀರೋ ಒಬ್ಬರು ಇದ್ದಾರೆ ಅಲ್ಲಿ ಮೂಲೆಯಲ್ಲಿದ್ದಾರೆ ಅವರು, ಅಂದರೆ ಆದಿಕೇಶ್ವರ ಅವರ ಮಗ, ಅವರು ಕೂಡ ಮಾಲ್ಯ ಹಾಸ್ಪಿಟ್ಲ್ ಅಂದರೆ ವೈದ್ಯರಿಗೆ ಸಂಬಂಧ ಇರೋರು. ನಮ್ಮ ಸಂಬಂಧ ತುಂಬ, ನಾವೆಲ್ಲ ಮಕ್ಕಳ ಥರ ಮುಂಚೆಯಿಂದಲೂ ಕೂಡ ಬೆಳೆದಿದ್ವಿ. ಕಲ್ಪಜ ಅವರೆಲ್ಲ ಅವರು ಪಾಪ ಎಲ್ಲ ಓದಿ ಭಾಳ ಸಂತೋಷ. ಏನು ಅಂದರೆ ಆದಿಕೇಶ್ವರವರಿಗೆ ಸೇವೆ ಮಾಡ್ತಕ್ಕಂಥ ಗುಣ ಇತ್ತು, ಅದು ಮಕ್ಕಳಲ್ಲೂ ಇದೆ. ಅದಕ್ಕೆ ನಾನು ಭಾಳ ಧನ್ಯವಾದಗಳನ್ನು ನಾನು ಹೇಳ್ತೀನಿ. ಐ ಕಂಗ್ರ್ಯಾಚುಲೇಟ್ ಆ್ಯಂಡ್ ಯು ಹ್ಯಾವ್ ಟು ಗಿವ್ ಇಟ್ ಬ್ಯಾಕ್ ಟು ದ ಸೊಸೈಟಿ. ದಟ್ಸ್ ವಾಟ್ ಶಿವಣ್ಣ ಇಸ್ ಡೂಯಿಂಗ್. ನಾನು ನೆನ್ಪಿಡ್ಕೊಳ್ಳಿ, ಇದನ್ನು ಸರ್ವೈವರ್ ಅಂತ ಹೇಳಿ ಮುಂದೆ ಗೊತ್ತಾಗುತ್ತೆ. ನಿನ್ನೆ ಏನೋ ಟೀಸರ್ ಬಿಟ್ಟಿದ್ದಾರೆ. ಯಾಕೆ ಇದನ್ನು ಅರ್ಥ ಮಾಡ್ಕೊಳ್ಬೇಕಂತ ಹೇಳಿದರೆ, ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತಾರೆ. ನಾವು ಭಾಷಣ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಅಂತ ಅರ್ಥ ಮಾಡ್ಕೋಬೇಕು. ಅಲ್ಲಿ ಎಲ್ಲರೂ ಶಿವಣ್ಣ ಶಿವಣ್ಣ ಅಂತ ಹೇಳಿ ಅಷ್ಟೊಂದು ಪ್ರೀತಿಯಿಂದ ನೀವು ಕೂಗ್ತಾ ಇದ್ದೀರಾ. ಹೌದಾ? ಒಂದ್ಸತಿ ಜೋರಾಗಿ ಚಪ್ಪಾಳೆ ಹೊಡೆದ್ಬಿಟ್ಟು ಹೇಳಿ ನೋಡೋಣ. ಅಲ್ಲಿ ಹಿಂದೆ ಇರೋರು ಆ ಶಿವಣ್ಣ ಅವ್ರನ್ನ ಆರೋಗ್ಯವನ್ನ ಶಾಶ್ವತವಾಗಿ ನಮ್ಮ ಜೊತೆ ಕೊಡ್ತಕ್ಕಂಥವ್ರು ಯಾರು ಅಂದರೆ ಇದೇ ಮಾಲ್ಯ ಹಾಸ್ಪಿಟ್ಲ್ ಅವರು ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಶಿವಣ್ಣ ಅವರಿಗೆ ಸ್ಟೆಂಟ್ ಹಾಕಿದಾಗ ಬ್ರೈನಲ್ಲಿ, ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಇದ್ದಾಗ, ಭಾಳ ಮುಖ್ಯವಾಗಿ ಮನೋಹರ್ ಅವರು ಕೂಡ ಮೆಸೇಜ್ ಕಳಿಸಿದ್ದಾರೆ. ಶಿವಣ್ಣ ಅವರಿಗೆ ತಮಗೆಲ್ಲ ಗೊತ್ತು, ಅವರು ಕ್ಯಾನ್ಸರ್ನ ಬೀಟ್ ಮಾಡಿ ಬಂದರು. ಅವ್ರು ಏನಾದರೂ ಇವತ್ತು ಇಲ್ಲಿದ್ದಾರೆ ಅಂದರೆ ಇಬ್ಬರು ಕಾರಣ. ದೇವ್ರ ಸ್ಥಾನದಲ್ಲಿ ಡಾಕ್ಟ್ರು, ಇನ್ನೊಂದು 50% ಎಲ್ಲ ಫ್ಯಾನ್ಸು. ಅದಕ್ಕೋಸ್ಕರನೇ ಯಾವಾಗಲೂ ಕೂಡ ಶಾಶ್ವತವಾಗಿರ್ತಾರೆ. ಸೊ ಏನಾದರೂ ಒಂದು ಮಾಹಿತಿ ಕೊಟ್ಟಾಗ ದಯವಿಟ್ಟು ತಿಳ್ಕೊಳ್ಳಿ, ಮತ್ತೆ ಸೊಸೈಟಿಗೆ ಕೊಡಬೇಕು, ಮತ್ತೆ ಸಮಾಜಕ್ಕೆ ಕೊಡಬೇಕು. ಆ ಮನೋಭಾವನೆ ಶಿವಣ್ಣ ಅವ್ರಿಗಿದೆಯಲ್ಲ, ಅದು ಪೂರ್ಣ ಆಗೋದು. ಒಂದು ನಿಮಿಷ ಅದು ಪೂರ್ಣ ಯಾವಾಗ ಆಗುತ್ತೆ ಅಂದರೆ, ಈ ಥರ ಕಿರ್ಚಾಡೋದನ್ನ 1 ನಿಮಿಷ ನಿಲ್ಲಿಸಿ ಕರೆಕ್ಟಾಗಿ ತಿಳ್ಕೊಂಡು ನಿಮ್ಮ ಹೆಲ್ತನ್ನ ಚೆನ್ನಾಗಿ ನೋಡಿಕೊಂಡ್ರೆ ನಿಮ್ಮ ವೆಲ್ತು ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಆಸೆ ಮೇಲೆ ನಾನು ಹೇಳ್ತಾ ಇರೋದು. ಆಗಲಿ, ಒಳ್ಳೆಯದು. ನಾನು ಸಂಪೂರ್ಣವಾಗಿ ವೈದೇಹಿ ಇನ್ಸ್ಟಿಟ್ಯೂಷನ್ ಅವ್ರಿಗೆ ನೀವು ಈ ಸೇವೆಯನ್ನು ಏನು ಮಾಡ್ತಾ ಇದ್ದಾರೆ, ಇದು ಭಾಳ ಆಗಲಿ. ಯಾಕೆಂದರೆ ಅವ್ರ ಪ್ರಶ್ನೆ ಕೇಳಿದ್ದು ನಿಜನೇ. ಶಿವಣ್ಣ ಅಂತ ಹೇಳಿದರೆ ಎಲ್ಲ ಫ್ಯಾನ್ಸು ಇಷ್ಟಪಡ್ತಕ್ಕಂಥ ಒಬ್ಬ ವ್ಯಕ್ತಿ ಯಾರು ಅಂತ ಹೇಳಿದರೆ ಅದು ಶಿವಣ್ಣ ಅಂತ ಹೇಳಿದರೆ ತಪ್ಪಾಗಲಾರ್ದು. ಸೊ ಇದು ಒಳ್ಳೆ ಕಾರ್ಯಕ್ರಮ, ಒಳ್ಳೇದಾಗಲಿ, ಎಲ್ಲರಿಗೂ ಸಹಾಯ ಆಗಲಿ, ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಟ್ ಸರ್ವೈವರ್ ನೋಡಬೇಕು ನೀವೆಲ್ಲರೂ ಕೂಡ. ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಯಾವಾಗ ಗೀತಕ್ಕವರು, ಶಿವಣ್ಣ ಅವರೆಲ್ಲರೂ ಕೂಡ ಸಾರ್ವಜನಿಕರಿಗೆ ಅದನ್ನ ತೋರಿಸ್ತಕ್ಕಂಥದ್ದು, ಅಲ್ಲಿ ನಿಮಗೆ ಅರ್ಥ ಆಗುತ್ತೆ ಏನು ಜೀವನ ಅಂದರೆ ಏನು, ಆ ಕ್ಷಣ ಅಂದರೆ ಏನು, ಆ ಸೆಕೆಂಡ್ ಅಂದರೆ ಏನು, ಆ ಮಿನಿಟ್ ಅಂದರೆ ಏನು ಅಂತೇಳಿ. ಸುಮ್ಮನೆ ಯಾವುದೋ ಒಂದು ಅಡ್ವರ್ಟೈಸ್ಮೆಂಟಿಗೆ ಮಾಡಿಲ್ಲ. ಐ ಥಿಂಕ್ ಶಿವಣ್ಣ ಈಸ್ ಗಾನ್ ಥ್ರೂ ದಟ್. ಅಂದರೆ ಅವರು ಅನುಭವಿಸಿದ್ದಾರೆ ಅವ್ರ ಜೀವನದಲ್ಲಿ, ಅದನ್ನು ಅವ್ರಿಗೆ ಹೊರ ಹಾಕಿದ್ದಾರೆ. ಅದು ಬೇರೆಯವರು ಅನುಭವಿಸ್ಬಾರ್ದು. ಅದನ್ನು ಅವರ ಅನುಭವವನ್ನು ಅವ್ರ ಹೆಲ್ತಿಗೆ ಅವರು ಚೆನ್ನಾಗಿ ಇಟ್ಕೊಳ್ಳಿ ಅಂತಕ್ಕಂಥದ್ದು ಹೇಳಿ ಚೆನ್ನಾಗಿ ಮಾಡಿ ಎಲ್ಲರಿಗೂ ಕೊಟ್ಬಿಡಿ. ಇದನ್ನು ಎಲ್ಲರೂ ಹೋಗಿ 25% ನೀವು ಇನ್ನೂ ಏನು ಜಾಸ್ತಿ ಕೊಡ್ತಿರೋ ಕೊಡಿ, ನಿಮ್ಮ ಶಕ್ತಿ ಇರಷ್ಟು ಕೊಡಿ, ಮತ್ತೆ ದೇವ್ರು ನಿಮಗೆ ಜಾಸ್ತಿ ಕೊಡ್ತಾನೆ ಅಂತ ಹೇಳಿ ವೈದ್ಯವ್ರಿಗೆ ಹೇಳಿ, ನಾನು ಡಾಕ್ಟರ್ ವಿ ಕೆ ಶ್ರೀನಿವಾಸ್ ಅವರು, ನಮ್ಮ ತಂದೆ ತಾಯಿಯವರು, ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೂ ಕೂಡ ನೆನ್ಪಿಟ್ಕೊಳ್ಳಿ. ಡಾಕ್ಟರ್ ರಾಜ್ಕುಮಾರ್ ಅವರು, ಅಪ್ಪಾಜಿಯವರು ಕಾಡಿಗೆ ಹೋಗಿ ಬಂದ್ರಲ್ಲ, ಬಂದಾದ್ಮೇಲೆ ಒಂದು ಹಾಸ್ಪಿಟ್ಲಿಗೆ ಹೋಗ್ತಾರೆ. ಅದು ಯಾವುದು ಅಂದರೆ ಮಾಲ್ಯ ಹಾಸ್ಪಿಟ್ಲು. ಅವಾಗ ವಿ ಕೆ ಶ್ರೀನಿವಾಸ್ ಅವರು ಮತ್ತು ನಮ್ಮ ಆದಿಕೇಶ್ವರ ಅವರು ಮತ್ತು ಅವರೆಲ್ಲ ಮಕ್ಕಳು ಕೂಡ ಅಪ್ಪಾಜಿನ, ಅಂದರೆ ಇನ್ನೇನು ನಾವೆಲ್ಲರೂ ಅಪ್ಪಾಜಿ ಅಂತ ಹೇಳ್ತೀವಿ, ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಪರ್ಸ್ನಲ್ ಆಗಿ ಬಂದು ಅವ್ರನ್ನ ಹೆಲ್ತ್ ಎಲ್ಲ ಚೆಕಪ್ ಮಾಡಿರ್ತಕ್ಕಂಥದ್ದು. ಅವಾಗ ಪಾರ್ವತಮ್ಮರು ಕೂಡ ಇದ್ರು ಅವತ್ತು ಆ ದಿವಸದಲ್ಲಿ. ಅಂದರೆ ಇದೆಲ್ಲ ನೆನಪು ನಮಗೆ. ಯಾಕೆಂದರೆ ನಾವು ಯಾರಿಗೆ ಏನು ಬೇಕಾದ್ರೆ ಸಹಾಯ ಮಾಡ್ಬೋದು, ಆದರೆ ಏನಾದರೂ ಒಂದು ಒಳ್ಳೆ ದಾನ ಮಾಡಬೇಕಂದ್ರೆ ಅದು ಆರೋಗ್ಯ ದಾನ ಮಾಡಬೇಕಾಗ್ತದೆ. ಅದನ್ನು ತಿಳುವಳಿಕೆಯನ್ನು ಕೊಡಬೇಕಾಗುತ್ತೆ. ಅದನ್ನು ವೈದ್ಯೆಯಿಂದ ಆಗಿದೆ, ತುಂಬ ಚೆನ್ನಾಗಿ ಆಗಲಿ. ನೀವು ಇನ್ನೂ ಎತ್ತರವಾಗಿ ಬೆಳೀರಿ. ಈ ಥರ ಸೇವೆಯನ್ನು ಇನ್ನೂ ಹೆಚ್ಚಾಗಿ ಇಡೀ ರಾಜ್ಯದಲ್ಲಿ ಎಲ್ಲ ಫ್ಯಾನ್ಸಿಗೂ ಮಾಡಿ, ಕನ್ನಡ ಜನತೆಗೆ ನೀವು ಮಾಡಿ ಅಂತ ಹೇಳಿ ನಾನು ಶುಭವನ್ನು ಕೋರ್ಲಿಕ್ಕೆ ಇಷ್ಟಪಡ್ತೀನಿ. 5 ನಿಮಿಷದಲ್ಲಿ ಮುಗಿಸಿದ್ದೀನಿ ಅಂತ ಹೇಳಿ ಭಾವಿಸ್ತೀನಿ. ಥ್ಯಾಂಕ್ ಯು. ಎಲ್ಲರೂ ಮಾತಾಡಿದರೆ ಇಷ್ಟೇ ಮಾತಾಡೋಕೆ, ಯಾಕಂದ್ರೆ ನವಾಗಿಂದ ಕಾಯ್ತಾ ಇರಬೇಕು, ಎಲ್ಲರೂ ಮೀಟ್ ಮಾಡಬೇಕಾಗಿತ್ತು. VSH ಹಾಸ್ಪಿಟಲ್, ಕಲ್ಪಜ ಅವರಿಗೆ, ಶ್ರೀನಿವಾಸ್ ಅವರಿಗೆ,
ಶಶಿಧರ್ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಯಾಕಂದರೆ ಒಂದು ಆ್ಯಡ್ ಮಾಡಿ ಎಲ್ರಿಗೂ ಒಂದು ನಿಮ್ಮ ಕಡೆಯಿಂದ ಒಂದು ಸೇವ್ ಮಾಡ್ತೀನಿ. ನನ್ನಲ್ಲಿ ಏನಿಲ್ಲ, ನಾನು ಬಂದು ಆ್ಯಡ್ ಮಾಡಿಬಿಟ್ಟು ಹೋಗ್ತೀನಿ ಅಷ್ಟೇ. ಬಟ್ ನೀವು ಒಂದು ಸ್ಟೆಪ್ ಹೆಡ್ ಹೋಗಿ ಈ ಥರ ಒಂದು ಕಾರ್ಡ್ ಕೊಡೋದು, ಅಭಿಮಾನಿಗಳಿಗೆ ಕಾರ್ಡ್ ಕೊಡೋದು ತುಂಬ ಖುಷಿಯಾದ ವಿಷಯ. ಅದರಿಂದ ಅವ್ರು ಬೆನಿಫಿಟ್ ಆಗ್ತದೆ ಅಂದರೆ ಅದಕ್ಕಿಂತ ಸಂತೋಷ ಪಡೋದು ಇನ್ನೇನು ಬೇಕು ಹೇಳಿ. ಅದ್ರ ಎಷ್ಟು ಹಣ ಕೊಟ್ಟರೆ ನಮ್ಗೆ ಸಿಗಲ್ಲ, ಅದು ಭಾಗ್ಯ. ಅದು ಆ ಭಾಗ್ಯ ದೇವ್ರು ನಿಜವಾದ. ಯಾಕಂದರೆ ಆ ಹಾಸ್ಪಿಟಲ್ ಅನ್ಕೊಂಡು ನಾವು ಅಲ್ಲಿ ಅಂದ ತಕ್ಷಣ ಎಲ್ಲರೂ ನಾವು ಆ ಹಾಸ್ಪಿಟಲ್ಗೆ ನಾವು ನಮ್ಮ ಫ್ಯಾಮಿಲಿ ಫುಲ್ಲಾಗಿ ಯಾವಾಗಲೂ ಅಲ್ಲೇ ಏನೇ ಟ್ರೀಟ್ಮೆಂಟ್ ಮಾಡಬೇಕು ಅಲ್ಲೇ. ನಾನಿವತ್ತು ಇಷ್ಟು ಮಟ್ಟಿಗೆ ಚೆನ್ನಾಗಿದೆ ಅಂದರೆ ಡಾಕ್ಟರ್ ಶ್ರೀನಿವಾಸ್ ಅವರು, ಶಶಿಧರ್ ಅವರು ಕ್ಯಾನ್ಸರ್ ಆದಾಗ ಅವರೇ ನನಗೆ ಟ್ರೀಟ್ ಮಾಡಿದ್ದೀನಿ. ಕೀಮೋನ ಕೊಟ್ಟು ಭಾಳ ತುಂಬ ಒಳ್ಳೆ ಮಗು ಥರ ನೋಡ್ಕೊಂಡು ನನ್ನ. ಈಗ ನಾನಿರೋ ಮೆಂಟಾಲಿಟಿ ಒಂಥರ ಮೆಂಟಲ್ ಥರ ನಾನು. ಯಾಕಂದ್ರೆ ಯಾರೇ ಬಂದು ಸ್ವಲ್ಪ ಕೋಪ ಜಾಸ್ತಿ, ಬಟ್ ಆ ಕೋಪನ ತಡ್ಕೊಂಡು ಪಾಪ ಅವ್ರು ಅಷ್ಟು ಪ್ರೀತಿಯಿಂದ ನನ್ನ ನೋಡ್ಕೊಂಡಿದ್ದಾರೆ. ಡಾಕ್ಟರ್ ಮನೋಹರ್ ಅವರು ಅಲ್ಲಿ ಮಯಾಮಿಗೆ ಹೋದಾಗ ಟ್ರೀಟ್ ಮಾಡಿ ಇವತ್ತು ಇಷ್ಟು ಮಟ್ಟಿಗೆ ನಾನು ಒಂದು ಆರೋಗ್ಯವಾಗಿದ್ದೀನಿ ಅಂದರೆ ಅದೆಲ್ಲ ಒಂದು ದೇವ್ರ ಸಮಾನ. ಈ ವೈದ್ಯೋ ನಾರಾಯಣ ಹರಿ ಅಂತಾರೆ, ಆ ಥರ ಎಲ್ಲರೂ ನಮಗೆ ದೈವ ಸಮಾನ. ಯಾಕಂದ್ರೆ ನಾನು ಯಾವತ್ತು ಏನಾದರೂ ವಿ ಕೆ ಶ್ರೀನಿವಾಸ ಇಮಿಡಿಯೇಟಾಗಿ ಫೋನ್ ಮಾಡ್ತಾರೆ, ಶಿವಣ್ಣ ಹೆಂಗಿದ್ರೆ, ಯಾಕೆ ಟಿ ವಿಲಿ ಸ್ವಲ್ಪ ಟಯರ್ಡಾಗಿ ಕಾಣ್ತಿದೆ, ಒಂದು ನಿಮಿಷ ಬಿಡಲ್ಲ. ಅದಕ್ಕೆ 1 ಮಿನಿಟ್ ಏನಾದರೂ ಒಂದು ಡೌಟ್ ಬಂತು ಇಮಿಡಿಯೇಟಾಗಿ ಫೋನ್ ಮಾಡಿ ಬನ್ನಿ ಒಂದು ಚೆಕ್ ಮಾಡಿಬಿಡಿ ಅಂತಾರೆ. ಸೊ ಒಂದೊಂದು ಮಿನಿಟ್ ಲೆಕ್ಕ ಆಗುತ್ತೆ. ಇವತ್ತು ನನಗೆ ಅದಕ್ಕೆ ಒಂದೊಂದು ನಿಮಿಷ ಒಂದು ಗೋಲ್ಡನ್ ಮಿನಿಟ್ ಅಂತಾರೆ. ಆ ಗೋಲ್ಡನ್ ಮಿನಿಟ್ ಮಿಸ್ ಮಾಡ್ಕೊಂಡ್ರೆ ಏನು ಮಾಡೋಕ್ಕಲ್ಲ ಲೈಫಲ್ಲಿ. ಆ ಗೋಲ್ಡನ್ ಮಿನಿಟ್ನ ಮಿಸ್ ಮಾಡ್ಬಾರ್ದು ಅದಕ್ಕೋಸ್ಕರ ಒಂದು ಅದ್ಭುತವಾದ ಒಂದು ಕಾರ್ಡ್ನ ಕ್ರಿಯೇಟ್ ಮಾಡಿ ಎಲ್ಲರೂ ಕೊಡ್ತಾ ಇದ್ದಾರೆ. ಬಟ್ ನನಗೆ ಒಂದೇ ಒಂದು ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದು, ದಯವಿಟ್ಟು ಯಾರ ಕೈಲಿ ಆಗುತ್ತೋ ಅವರು ಕಾರ್ಡ್ನ ಉಪಯೋಗಿಸೋ ಬದಲು ಯಾರ ಕೈಲಿ ಆಗಲ್ವೋ ಆ ಕಾರ್ಡ್ನ ಕೊಡಿ ದಯವಿಟ್ಟು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದನ್ನ ವೇಸ್ಟ್ ಮಾಡಬೇಡಿ ದಯವಿಟ್ಟು. ಏನೋ ಸುಮ್ಮನೆ ಕಾರ್ಡ್ ಇದೆ ಅಂದ್ಬಿಟ್ಟು ಸುಮ್ಮನೆ ಪ್ಯಾಕೆಟ್ ಹಾಕೊಂಡು ಹೋಗೋದಲ್ಲ. ಅದು ಇನ್ನೊಬ್ಬರಿಗೆ ಹೆಲ್ಪ್ ಆಗಿ, ನಿಮ್ಮ ಮೂಲಕ ಹೆಲ್ಪ್ ಆಗಲಿ. ನಿಮಗೆ ಬಂದರೆ ಕಾರ್ಡ್ ನನಗೆ ಅಫೋರ್ಡ್ ನಾನು ಕೊಡೋಕ್ಕಾಗುತ್ತೆ, ಇನ್ನೊಬ್ರಿಗೆ ಕೊಡೋಣ ಅಂತ ಆ ಮನೋಭಾವ ಬೆಳೆಸ್ಕೊಳ್ಳಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಅಫ್ಕೋರ್ಸ್ ನಮ್ಮ ಅಭಿಮಾನಿಗಳು ಯಾವಾಗ ಹಂಗೆ ಇದ್ದಾರೆ ಅಂತ ನಾನು ಭಾವಿಸ್ತೀನಿ. ಯಾವತ್ತೂ ಸ್ವಾರ್ಥಕ್ಕೋಸ್ಕರ ನೋಡಿಲ್ಲ. ಯಾಕಂದರೆ ಎಷ್ಟೇ ಕಷ್ಟ ಆಗಲಿ, ಈ ಬರ್ತ್ಡೇ ಸಂದರ್ಭ ಆಗಲಿ, ಯಾವುದೇ ಫಂಕ್ಷನ್ ಆಗಲಿ ಬಂದು ನಮ್ಮ ಪ್ರೀತಿ, ಇವತ್ತು ನಾವು ಇಷ್ಟು ಮಟ್ಟಿಗೆ ನಾವು ಇಷ್ಟು ನಿಂತ್ಕೊಂಡು ಮಾತಾಡ್ತಿದ್ದೀವಿ ಅಂದರೆ ಅದಕ್ಕೆ ನಿಮ್ಮ ಪ್ರೀತಿ ವಿಶ್ವಾಸದ ಕಾರಣ. ನಾನು ಎಷ್ಟೇ ಕೋಪ ಮಾಡ್ಕೊಂಡ್ರು ನೀವು ಬಂದು ಪ್ರೀತಿ ಮಾಡ್ತೀರಾ. ಬಟ್ ಕೋಪ ಏನು ಮಾಡಿದೆ, ಯಾಕಂದರೆ ಶಿವನ ಗುಣ ಅದನ್ನ ನೀವು ತಾಳ್ಕೊತೀರಾ. ಅದೇ ಪ್ರೆಸ್ ಜೊತೆಲಿ ಇದೆ, ಅಭಿಮಾನಿಗಳ ಜೊತೆ ಪ್ರೆಸ್ ನೋಡಿ ನಗ್ತಾ ಇದೆ ಅಲ್ರಿ, ಪರವಾಗಿಲ್ಲ, ಇಟ್ಸ್ ಓಕೆ. ಇದು 40 ವರ್ಷದಿಂದ ಜನ ನಡೀತಾ ಇದೆ. ಇನ್ನೊಂದು 40 ವರ್ಷ ಆಗಲಿ ಅವ್ರ ಜೊತೆಯಲ್ಲಿ, ಅವ್ರು ಇರಲಿ ನಾವು ಇರಲಿ. ಅದಕ್ಕೆ ಒಂದು ಹಾಸ್ಪಿಟಲ್ ಸಮಸ್ಯೆ ನಮಗೆ ಹೆಲ್ಪ್ ಮಾಡ್ತಾ ಇರಲಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಈ ಹೆಲ್ಪ್ ಹಂಗೆ ನಡೀತಾ ಇರಲಿ, ಪರ್ಮನೆಂಟ್ ನಡೀತಾ ಇರಲಿ. ಭಾಳ ಖುಷಿ ಆಯ್ತು. ಆಮೇಲೆ ಗೀತಾ, ಮಧು, ಮಕ್ಕಳಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನ್ನ ಒಳ್ಳೆ ಮಗು ಥರ ನೋಡ್ಕೊಂಡಿದ್ದಾರೆ. ಸೊ ಆಲ್ ದ ಬೆಸ್ಟ್, ಥ್ಯಾಂಕ್ ಯು. ಆ್ಯಂಡ್ ಈ ಜೀವ ಇರೋವರೆಗೂ ನೀವು ಯಾರು ನಾವು ಮರೆಯಲ್ಲ. ಈ ಪ್ರೀತಿ ವಿಶ್ವಾಸಕ್ಕೆ ಯಾವತ್ತೂ ಚೆನ್ನಾಗಿರ್ತೀನಿ. ಆ್ಯಂಡ್ ಥ್ಯಾಂಕ್ ಯು. ಆ್ಯಂಡ್ ಎಲ್ಲರೂ ಕಾರ್ಡ್ನ ನೀಟಾಗಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಯ್ತು, ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ಬರೋಲ್ಲ. ನೈಟ್ ನಾವು ಮಲಗಿದಾಗ 4 ಗಂಟೆ ಆಯಿತು, ಬಟ್ ಆದರೂ ಎದ್ದು ಬಂದಿದ್ದೀವಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮೀಟ್ ಮಾಡ್ತೀವಿ, ಮತ್ತು ಎಷ್ಟೊತ್ತಾದರೂ ಮೀಟ್ ಮಾಡ್ತೀನಿ ಎಲ್ಲರಿಗೂ. ಇಷ್ಟು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ಇದು ಮಾನ್ಯ ಮುಖ್ಯಮಂತ್ರಿ ಅವರು ಹಾಗೂ ಹೋಮ್ ಮಿನಿಸ್ಟರ್ ಅವರು ಹಾಗೂ ಪೊಲೀಸ್, ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ನವರು ಇವ್ರ ಕಡೆಯಿಂದ ಇದು ಸೇ ನೋ ಟು ಡ್ರಗ್ಸ್ ಅಂತ ಒಂದು ಅಭಿಯಾನ ಶುರು ಮಾಡಿದ್ದಾರೆ. ಎಲ್ಲರೂ ನಾವು ಫಾಲೋ ಮಾಡಬೇಕು. ದಯವಿಟ್ಟು ಈ ಒಂದು ಏನಂತೀವಿ, ನಮಗೆ ಆರೋಗ್ಯನ ಕೆಡೋಂಥ ಒಂದು ಸಮಾಚಾರಗಳನ್ನ ಆಚೆ ತಳ್ಳೋಣ, ಒಳ್ಳೆ ಬದುಕನ್ನ ಮಾಡೋಣ ಅಂತ ಒಂದು ಸೇ ನೋ ಟು ಡ್ರಗ್ಸ್ ಅಂದರೆ ಎಲ್ಲರೂ. ಸೊ ಹೇ ಬ್ರೋ, ಸೇ ನೋ ಟು ಡ್ರಗ್ಸ್. ಹೇ ಬ್ರೋ, ಸ್ಟಾಪ್ ಡ್ರಗ್ಸ್ ಆ್ಯಂಡ್ ಪ್ಲೀಸ್ ಗ್ರೋ. ಓಕೆ, ಥ್ಯಾಂಕ್ ಯು. No. Throw the drugs, not free. No. Thank you, Chandan sir. Thank you, Chandan sir. Thank you. ಅವ್ರು ಬಂದು ಕೇಳಿದ್ರು ಈ ಥರ ಮಾಡೋಕ್ಕಾಗ್ತದೆ, ಖಂಡಿತ ಇದೆ ಒಳ್ಳೆ ವಿಷಯನ ಯಾವತ್ತು ಮಾಡಬೇಕು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಳ್ಳೆಯವರ ಬರ್ಡೇ ದಿವಸ ಒಳ್ಳೊಳ್ಳೆ ಆಮೇಲೆ ಇವನ್ ನಮ್ಮ ಮಲ್ಯ ಇವರು ಬಂದರು, ಸ್ಟಾಫ್ಸು ಬಂದರು, ಎಲ್ರಿಗೂ ಥ್ಯಾಂಕ್ ಯು. ಡೈರೆಕ್ಟ್ ಮಾಡಿದ್ರು ಪ್ರದೀಪ್ ಶಾಸ್ತ್ರಿ ಅಂತ ಸರ್ವರಾಜ್. ಆಮೇಲೆ ದರ್ಶನ್ ಅವರು ಇವಾಗ ಪ್ರೊಡಕ್ಷನ್ ಟೀಮ್ನ ಹೆಡ್ ಮಾಡಿದವರೇ ಗೀತಾ ಪಿಕ್ಚರ್ಸಿಂದ. ಸೊ ಇವರು ಶಾಸ್ತ್ರಿ ಅವರು ರಿಯಲಿ ವೆರಿ ಕೇಪಬಲ್ ಪರ್ಸನ್.
ತುಂಬಾ ಬುದ್ಧಿವಂತರು. ಎಮೋಷನ್ಸ್ನ ಜನಗಳನ್ನ ಡಾಕ್ಯುಮೆಂಟ್ರಿನ ಎಜುಕೇಟ್ ಮಾಡೋಕ್ಕೆ ಬರೀ ಸುಮ್ಮನೆ ಡೈಲಾಗ್ಗಳು ಮಾಡೋದಿಲ್ಲ, ಎಂಟರ್ಟೈನಿಂಗ್ ಆಗಿ ಏನು ಕೇಳ್ಬೋದು ಅಂದರೆ ಎಂಟರ್ಟೈನಿಂಗ್ ಆಗಿ ತುಂಬ ಓವರ್ ಆಗಿ ಅದು ಮಾಡಿದ್ದಾರೆ, ಪೋಸ್ಟ್ ಮಾಡಿದ್ದಾರೆ. ಭಾಳ ಅದ್ಭುತವಾದ ಕ್ಯಾಮ್ರಾಮನ್ನು ಬಜರಂಗ್ ಅವ್ರ ಕ್ಯಾಮ್ರಾಮನ್ನು, ಮ್ಯೂಸಿಕ್ ಅಶ್ವಿನ್, ಚಿನ್ಮಯ್ ಅವರೇ, ದರ್ಶನ್ ಅಂತ, ಶಶಾಂಕ್ ಡೈರೆಕ್ಷನ್ ಡೈರೆಕ್ಷನ್ ಟೀಮು, ಅಕ್ಷಯ್, ಇವರೆಲ್ಲ ಸರ್ವೈವರ್. ಸೊ ಇದು ಮಧ್ಯ ನಾನು ಮೇನ್ ಪರ್ಸನ್ ಅವರು ಶ್ರೀಕಾಂತ್ ಶಿವರಾಜ್ಕುಮಾರ್ ಅವರು, ಓಕೆ, ಎಡಿಟರ್ ಅವರು. ಸೊ ಇದೇ ಇವರ ಈ ಸರ್ವೈವರ್ ಆಗಕ್ಕೆ ಇವರೇ ಕಾರಣ. ಈ ಸರ್ವೈವರ್ ಅನ್ನೋ ಡಾಕ್ಯುಮೆಂಟ್ರಿ ಏನ್ ಮೂಡ್ ಬರ್ತಾ ಇದೆ, ಇದು ಬಹಳಷ್ಟು ಜನಕ್ಕೆ ಒಂದು ದೊಡ್ಡ ಇನ್ಸ್ಪಿರೇಷನ್ ಆಗಿರುತ್ತೆ, ಮಾದರಿ ಆಗಿರುತ್ತೆ. ಈ ರೀತಿ ಪರಿಸ್ಥಿತಿ ಸಂದರ್ಭಗಳಲ್ಲಿ ನಾವು ಸಹಜವಾಗಿ ಮಾನಸಿಕವಾಗಿ ಕುಗ್ಗೋಗ್ತೀವಿ. ಆ ರೀತಿ ಆ ಟೈಮಲ್ಲಿ ಈ ಸರ್ವೈವರ್ ಅನ್ನೋ ಇಲ್ಲ, ನಾವ್ ಇನ್ನೇನ್ ಮಾಡಕ್ಕಾಗತ್ತೆ, ಯಾಕಂದ್ರೆ ಋಣ ಅನ್ನೋದು ಅಷ್ಟು ಈಜ ತೀರ್ಸಕ್ಕಾಗಲ್ಲ ಯಾರು. ಯಾಕಂದ್ರೆ ಹೇಳ್ಬೋದು, ಇದು ಮಾಡ್ಬಿಟ್ಟೆ, ಒಂದು 10 ರೂಪಾಯಿ ಕೊಟ್ಬಿಟ್ಟೆ, ಇಲ್ಲ 1000 ರೂಪಾಯಿ ಕೊಟ್ಬಿಟ್ಟೆ, ಯಾರು ಬಂದು, ಅದು ದೊಡ್ಡ ವಿಷಯ. ದುಡ್ಡು ಕೊಟ್ಟು ಸರಿ ಮಾಡ್ಬೋದು, ಅದೇನು ದೊಡ್ಡ ವಿಷಯ ಅಲ್ಲ. ದುಡ್ಡು ಕೊಡದೇ ಏನು ಮಾಡ್ಬೋದು, ಯಾಕಂದ್ರೆ ಎಲ್ಲರೂ ಏನಾಗುತ್ತೆ, ದುಡ್ಡು ಅನ್ನೋದು ಎಲ್ಲರಿಗೂ ಮನ್ಸು ಕೆಡಿಸುತ್ತೆ. ನೋಡಿ, ಡ್ರಗ್ಸ್ ವಿಷಯ ಇರ್ಬೋದು, ಹೆಂಗ್ ವಿಷಯ, ಎನಿಥಿಂಗ್ ಇಲ್ಲ. ದುಡ್ಡು ಕೊಟ್ಟ ತಕ್ಷಣ ಒಬ್ರು, ಇವಾಗ ಈ ಮೇಡಮ್ ಮೆಡಿಕಲ್ ಚೆಕಪ್ ಬೇಕು ಇಮಿಡಿಯೇಟ್ ಬಂದಾಗ ಆಸ್ಪತ್ರೆಗೆ ಹೋದಾಗ ಒಂದು ಡಿಸ್ಕೌಂಟ್ ಸಿಗುತ್ತೆ. ಹೆಲ್ಪ್ ಮಾಡಿದ್ರೆ ಒಂದು ಕೈಗೆ ಯಾವ್ದಾದ್ರು ಕೊಟ್ಬಿಡ್ತೀವಿ. ಸೊ ಅದು ದೊಡ್ಡ ವಿಷಯ ಅಲ್ಲ. ಏನಾದರೂ ಒಂದು ಮಾಡ್ಬೇಕಂತ ಒಂದು ಆಸೆ ಇತ್ತು, ಬೇರೆ ಹತ್ರ ಮಾಡ್ಬೇಕಂತಿದ್ದ ಸಬ್ಮಿಟ್ ಅವಾಗ ನಾವು VS ಆ್ಯಡ್ ಮಾಡ್ಬೇಕಾದ್ರೆ ಅವರೇ ಬಂದು ಇಷ್ಟು ಈ ರೀತಿ ಒಂದು ಬ್ಯೂಟಿಫುಲ್ ಒಂದು ಐಡಿಯಾ ಕೊಟ್ಟರು. ಐ ಥಿಂಕ್ ಐ ಕ್ಯಾನ್ ಫರ್ಗೆಟ್ ದಟ್. ಇಟ್ಸ್ ಅ ಬ್ರಿಲಿಯಂಟ್ ಐಡಿಯಾ ಇದು. ಸೊ ಆಗಿರೋದು ಆಮೇಲೆ ಗೀತಾ ಅವರು ಸೇರಿ ಎಲ್ಲರೂ ಪ್ಲ್ಯಾನ್ ಮಾಡಿ, ನಾನು ಸೈನ್ಸ್ ಓದಿದ್ದೀನಿ, ಸ್ವಲ್ಪ ಗೊತ್ತಮ್ಮ, ನಮ್ಗೆ ಅನುಭವ ಆಗಿದೆ. ಹೆಡ್ ಟು ಟೋವರೆಗೂ ಎಲ್ಲ ಥರ ಇದು ಬಂತಿದೆ ನಮಗೂ. ಅವಾಗೇನಾಯ್ತು, ಟ್ಯಾಬ್ಲೆಟ್ ಡಾಕ್ಟರ್ ಕೊಟ್ಟಿದ್ದಾರೆ, ಹೆಸರು ಜ್ಞಾಪಕ ಇದೆ. ಅವಾಗೇನು ಗೊತ್ತಿಲ್ಲ, ಏನೋ ಮನಸ್ಸಿಗೆ ಅನಿಸ್ತು ನನಗೆ. ಯಾಕಂದರೆ ಅನುಭವ, ಜೀವನದ ಅನುಭವ ಇದೆಲ್ಲ ಗಳಿಸುತ್ತೆ ನಮಗೆ. ಗುಡ್. ಯಾಕಂದರೆ ನಾನು ಯಾವಾಗಲೂ ತುಂಬ ಓಪನ್ ಆಗಿ ಮಾತಾಡ್ತೀನಿ. ಆಮೇಲೆ ನಾನು ಯಾರನ್ನೂ ಕಾಕ ಹೊಡೆಯಲ್ಲ. ನಾನು ಅಭಿಮಾನಿ ಆಗಿದ್ರು ಕೇಳಲ್ಲ, ಕನ್ನಡ ಅಭಿಮಾನಿ ಆಗಿದ್ದು ಕೇಳ್ತೀನಿ ಅಷ್ಟೇ. ಎಷ್ಟು ಜನ ಏನೋ ಟ್ರೋಲ್ ಮಾಡ್ತಾರೆ, ಐ ಡೋಂಟ್ ಕೇರ್, ದಟ್ ಇಸ್ ದ ವೇ ಐ ಆಮ್. ಅದಕ್ಕೆ ದೇವ್ರು ನನಗೆ ಇಟ್ಟಿರೋದು. ಇಲ್ಲಿ ಕ್ಲೀನ್ ಇದೆ, ಇಲ್ಲಿ ಕ್ಲೀನ್ ಇದೆ, ಸಾಕು, ಇಲ್ಲೂ ಕ್ಲೀನ್ ಇದೆ. ಎಲ್ಲದಕ್ಕಿಂತ ಹೆಚ್ಚು ನಾವು ಅಲ್ಲಿ ಆಸ್ಪತ್ರೆಗೆ ಹೋದಾಗ ನಮ್ಗೆ ಆಸ್ಪತ್ರೆ ಅಂತ ಫೀಲೇ ಆಗಲ್ಲ, ನಮ್ಮ ಮನೆಗೆ ಹೋಗ್ತಾ ಇದ್ವಿ ಅಂತ ಅನ್ಸುತ್ತೆ. ವೇಜಸ್ ಹೋದಾಗ ಯಾವತ್ತೂ ಅಷ್ಟು ನಾನು ನೋಡಿದಾಗ ಮಕ್ಕಳು ಥರ ನೋಡ್ಕೊತಾರೆ ಎಲ್ಲರೂ, ಸ್ಟಾಫು, ದ ವೇ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಅಂದರೆ ನಮಗೆ ಅದೊಂದು ಫೀಲ್ ಆಗುತ್ತೆ. ಐ ಥಿಂಕ್ ಐ ಕಾಂಟ್ ಫರ್ಗೆಟ್. ಆ ಪ್ರೀತಿ ಎಷ್ಟು ಕೊಟ್ಟರು ಸಿಗಲ್ಲ. ನಾವು ದುಡ್ಡು ಕೊಟ್ಬಿಟ್ಟು ಬರ್ತೀವಿ, ಹಾಸ್ಪಿಟಲ್ ಟ್ರೀಟ್ಮೆಂಟ್ ಆಗೋದು ಬರ್ತದೆ, ಬಟ್ ಅಲ್ಲಿ ಸಿಗೋಂಥ ಒಂದು ಪ್ರೀತಿ, ವಿಶ್ವಾಸ, ಡಾಕ್ಟ್ರುಗಳು ನೋಡ್ಕೊಳ್ಳೋಂಥ ರೀತಿ ಹೇಳ್ದಲ್ಲ. ಯಾರು ಡಾಕ್ಟ್ರ್ ಪರ್ಸನಲಾಗಿ ಫೋನ್ ಮಾಡ್ತಾರೆ, VKS ಅವರು ಫೋನ್ ಏನಾದರೂ ವಿಡಿಯೋಲಿ ಒಂದು ಸ್ವಲ್ಪ ನನಗೆ ಟಯರ್ಡ್ನೆಸ್ ಆಗಿ ಇಮಿಡಿಯೇಟಾಗಿ ಫೋನ್ ಮಾಡ್ತಾರೆ. ಅಂದರೆ ಅನುಭವ. ಅವ್ರು ಹೇಳಿದ್ರು, ಅಪ್ಪು ಹೋಗ್ಬೇಕು, ನಮ್ಗೆ ಅವಕಾಶ ಸಿಕ್ಕಿಲ್ಲ ಸರ್, ಅದೊಂದು ವರ್ಡ್ ಬೇಕು. ಡಾಕ್ಟ್ರಿಗೆ ಸಂಪಾದನೆ ಮುಖ್ಯ ಅಲ್ಲ, ನನಗೆ ಸಿಕ್ಕಿದ್ರೆ ನಾನು ಏನೋ ಮಾಡ್ತಿದ್ದೆ ಅವ್ರಿಗೆ ಅನ್ನೋದಿಲ್ಲ, ಅದು ಬರಬೇಕು. ಇವತ್ತು ಅದೆಲ್ಲ ಒಂದು ಪಾಠ ಆಗಿದೆ. ಹಾರ್ಟ್ ಇವತ್ತು ನೋಡಿ ಎಲ್ಲರೂ ಎಷ್ಟು ಒಂದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಅವತ್ತು. ಐ ಥಿಂಕ್ ಡಾಕ್ಟ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ಬೇಕು ನನಗೆ. ಇಲ್ಲಿ ಖಂಡಿತ ಒಳ್ಳೆ ಥರವಾಗಿ ಇರ್ತಾರೆ ಅಂತ ಗೊತ್ತೆ. ಯಾಕಂದ್ರೆ ನಾನು ನೋಡಿದ್ದೇನೆ, ಬೇರೆ ಪೇಷಂಟ್ಸ್ ನೋಡೋ ರೀತಿ ಅದೇ ಥರ ಇರ್ತಾರೆ. ನಾನು ನೋಡಿದ್ದೇನೆ, ಕಣ್ಣಾಗ ನೋಡಿದ್ದೆ. ಸುಮ್ಮನೆ ಏನು ಮುಖಸ್ಥಿತಿ ಹೇಳೋದಿಲ್ಲ. ವೆನ್ ವಿ ಗೋ ದೇರ್ ವಿ ಕ್ಯಾನ್ ಸಿ. ನಾವು ಬೇರೆ ಪೇಷಂಟ್ಸ್ ನೋಡ್ತಾ ಇರ್ತೀವಿ, ಒಂದ್ಸತಿ ಹೇಳ್ತಾರೆ ನಮ್ಮ ಯಾರೋ ಇದ್ದಾರೆ ಸರ್ ಬಂದು ನೋಡಿ ಅಂತ, ನಾವೇ ಹೋಗಿ ವಾಲಂಟಿಯರ್ ಹೋಗ್ಬಿಟ್ಟು ಬರ್ತೀವಿ. ವೇ ದೇ ಟ್ರೀಟ್ ಎವ್ರಿಬಡಿ. ನಾ ಕ್ಯಾರಿ ಮಾಡ್ತೀವಿ, ನಮ್ಮ ಎಲ್ಲ ಕೊಡ್ತಾ ಇದ್ದಾರೆ ಅಷ್ಟೇ. ನಾವು ಹೇಳ್ತೀವಿ, ನಾವು ಎಗಸಿದ್ರೆ ಯಾರು ನಾವು ಮಾಡೋಕ್ಕೆ ಹೇಳಿ ಮಾಡೋಕ್ಕಾಗುತ್ತಾ? ಎಲ್ಲರೂ ಆಶೀರ್ವಾದ ಬೇಕು, ಸಪೋರ್ಟ್. ನಾ ಮಾಡಿದೆ ಏನು ಮಾಡಿದೆ, ಎಲ್ಲ ಏನೋ ಕೊಟ್ಟು ಅವಕಾಶ ಕೊಡ್ತಾ ಇದ್ರೆ ನಡ್ಕೊಂಡು ಹೋಗ್ತಾ ಇದೆ ಅಷ್ಟೇ. ನಾ ಮಾಡಿದೆ ಅಲ್ವೇ, ನಮಗೆ ಮಾಡಿಸ್ತಾ ಇದ್ದಾರೆ ಅಷ್ಟೇ. ಅದೇ ಸತ್ಯ. ಖಂಡಿತ ಕೊಡ್ತೀವಿ. ಅದೇ ಹೇಳ್ತಾರೆ, ನಾ ಹೇಳ್ತಲ್ಲ, ಸಿ ಪರ್ಸನ್ ಹೂ ಕ್ಯಾನ್ ಅಫೋರ್ಡ್ ಟು ಗಿವ್, ಅವ್ರು ಯೂಸ್ ಮಾಡಬೇಡಿ. ಅಫೋರ್ಡ್ ಯಾಕೆ ಮಾಡೋಕ್ಕಲ್ಲ, ಅವ್ರು ಕೊಟ್ಟರೆ ಅವ್ರಿಗೆ ಉಪಯೋಗ ಆಗುತ್ತೆ ಅಂತ ಅಷ್ಟೇ. ಯಾಕಂದರೆ ಒಬ್ರಿಗೆ ಖಂಡಿತ ಈ ಕಾರ್ಡ್ ಬೆನಿಫಿಟ್ ಆಗೋಕ್ಕೆಲ್ಲ ನಾವು ಕಿತ್ಕೋಬಾರ್ದು, ಆ ಅಪರ್ಚುನಿಟಿ ಕಿತ್ಕೋಬಾರ್ದು ಅಂತ ಹೇಳ್ತಾರೆ. ಆಗುತ್ತೆ. ಯಾವ ರೀತಿ ನೋಡ್ಬೇಕು ಮುಂದೆ ನೋಡ್ತಾ ಗೊತ್ತಾಗುತ್ತೆ. at 64 ಅಂದ್ರೆ today you just 64 ಅಷ್ಟೇ. just 64 many more years to go. ಇಲ್ಲಮ್ಮ, ಅವಾಗ ಪ್ರಾಮಿಸ್ ಆಗ ಗೊತ್ತಿಲ್ಲ, ಓದೆ ಬ್ಲ್ಯಾಂಕ್ ಆಗಿದೆ.
ವಾಸ್ ಟೋಟ್ಲಿ ಬ್ಲೈಂಡ್. ಆ್ಯಂಡ್ ಏನು ಗೊತ್ತಾ, ಅದಕ್ಕೆ ಮುಂಚೆ ನಮ್ಮ ಫ್ಯಾಮಿಲಿ ಆಗಿದ್ದು ನಮ್ಗೆ ನೋಡಿದ್ರೆ ನಾವು ನಮ್ಮ ತಂದೆ ತಾಯಿ ಎಲ್ಲರೂ ಇನ್ನೂ ತುಂಬ ವರ್ಷಗಳು ಇರ್ತಾರೆ ಅನ್ಕೊಂಡ್ವಿ. ಇಲ್ಲ, ಅದು ಸತ್ಯ. ನಾವು ಟೈಮ್ ಬಂದಾಗ ಹೋಗ್ತಾ ಇರ್ತೀವಿ, ಬಟ್ ಅದು ಅಪ್ಪು ಇದೆಲ್ಲ ಒಂದು ಏನಂತ ಮೈಂಡ್ ಬಂದಾಗ. ಆಮೇಲೆ ರೋಡ್ಸ್ ನೋಡ್ತೀವಿ, ಎಲ್ಲ ಗಾಡಿ ಹೋಗ್ತಿರ್ಬೇಕಾದ್ರೆ ಎಷ್ಟೋ ಯಂಗ್ಸ್ಟರ್ಸ್ 16 ವರ್ಷದ ಹಾರ್ಟ್ ಅಟ್ಯಾಕ್. ನಮ್ಗೆ ಏನಿದು, ಯಾಕೆ, ಹೌ ಕ್ಯಾನ್ ಯು ಚೇಂಜ್? ಶಕ್ತಿಧರ್ ಹಂಗೆ ಆಗಿದ್ರು. ಯಾವುದೋ ಒಂದು ಇದ್ರಲ್ಲಿ ಹೋದಾಗ ಅಪ್ಪಾಜಿ ಯಾವುದೋ ಒಂದು ವಿಷನ್ ಬಂತು ಅವ್ರಿಗೆ. ನಮ್ಗೆ ಇದು ನೋಡ್ಬೇಕಾದ್ರೆ ದಾರಿ ಬೇಕು, ಇಷ್ಟು ಚಿಕ್ಕ ಹುಡುಗ ಹೊಂಟೋಗ್ತಾರಲ್ಲ, ಏನಿದೆ, ಯಾಕೆ ದೇವ್ರು, ಯಾಕೆ, ಏನು ಮಾಡ್ಬೋದು? ಬಟ್ ಎಲ್ಲ ಬರುತ್ತಮ್ಮ. ನಾನು ಪ್ಲಾನ್ ಮಾಡಿದ್ದಲ್ಲ, ಅದೆಲ್ಲ ನಂದಲ್ಲ ಸ್ಕ್ರೀನ್ ಪ್ಲೇ. ಯಾರೋ ಒಂದು ಸ್ಕ್ರೀನ್ ಪ್ಲೇ ಅವ್ರು ಕೊಟ್ಟಿದ್ದಾರೆ, ಆ ಸ್ಕ್ರೀನ್ ಪ್ಲೇ ನನ್ನ ಮೈಂಡ್ ಬಂದು ನಾ ಆ್ಯಕ್ಟ್ ಮಾಡ್ತೀನಿ ಅಷ್ಟೇ. ಇದು ನಾವು ನಟ ಅಷ್ಟೇ. ನನ್ನ ಕೈಲಿ ಮಾಡ್ತಾ ಒಳ್ಳೆ ರೀತಿಯಲ್ಲಿ ಅದು ಕನ್ವರ್ಟ್ ಆಗ್ತಾ ಇದೆ. ಈ ಕಾರ್ಡ್ ಮೂಲಕ ಕನ್ವರ್ಟ್ ಆಗ್ತಾ ಇದೆ, ಹೆಲ್ಪ್ ಆಗುತ್ತೆ. ಹೆಲ್ಪ್ ಆಗಲಿ, ಚೆನ್ನಾಗಿ ಆಗಲಿ ಅಂತ ಕೇಳ್ತಾರೆ. ಅದಕ್ಕೋಸ್ಕರ ನಮ್ಮ ಮೇಲೆ ನಮ್ಮ ಕರ್ತವ್ಯ ಏನು, ಈ ಕಾರ್ಡ್ ಸಿಕ್ಕಿದಾಗ ನಿಮ್ಗೆ ನಿಜವಾಗ್ಲೂ ಬೇಕಾದಾಗ ಉಪಯೋಗಿಸಿ, ನೀವು ಅಫೋರ್ಡ್ ಆಗಿದ್ದಾಗ ಬಿಟ್ಬಿಟ್ಟು ಬೇರೆಯವ್ರಿಗೆ ಯಾರಿಗೆ ಸಾಧ್ಯ ಅದು ಕೊಟ್ಬಿಡಿ ಅಂತ. ಎಲ್ಲ ಗಿವ್ ಅಂಡ್ ಟೇಕ್ ಅಷ್ಟೇ, ಇಂಟರ್ ಡಿಪೆಂಡೆನ್ಸ್.